ಇದೇ ಪ್ಯಾಟರ್ನ್ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀವಿ. ಸ್ಯಾರಿ ಡ್ರೇಪಿಂಗ್ ಇವಾಗ ಒಂದು ಸತಿ ಪದ್ಮಾಸನ ಮಾಡಿದ್ದೀನಿ. ಈ ತರ ಅನ್ಕೊಂಡು ಯಾವಾಗ ಬಂದ್ರೆ ನಾರ್ಮಲ್ ಆಗಿ ಕಾಲ್ ಕೆಳಗಿಟ್ಟು ನಾವು ರಿಟರ್ನ್ ಗಿಫ್ಟ್ಸ್ ಆಗಿ ಬಂದಿರೋರಿಗೆ ಕೊಡ್ತಾ ಇರೋದು ಬೌಲ್ಸ್. ಲಿಕ್ಕಿತ್ತದ ಔಟ್ಫಿಟ್ ಲುಕ್ ಇಟ್ ಸ್ಮೈಲ್ ಗೋಲ್ಡ್ ಅಂಡ್ ಗೋಲ್ಡ್ ಆಗಿ ಕಾಣ್ತಿದ್ದೀರಾ ಚಿಕ್ಕಪ್ಪ. ಹಂಗೆ ಇದೆ ಪಾಯಸ. ಲಿಕ್ಕಿತ್ತದ ಔಟ್ಫಿಟ್ ಲುಕ್ ಇಟ್ ಸ್ಮೈಲ್. ನಮ್ಮ ಹುಡುಗ ಪಂಚೆ ಹಾಕೊಂಡಿದ್ದಾನೆ. ಇದು ಚಿಟ್ಟೆ ಔಟ್ಫಿಟ್. ಸೂಪರ್ ಸೂಪರ್ ನೋಡಪ್ಪ, ಬ್ಲಶ್ ಹಾಕೊಂಡಿದ್ದಾರೆ ಮೇಡಮ್. ಕಣ್ಮುಚ್ಚು. ಇದು ಚಿಕ್ಕಪ್ಪನ ಔಟ್ಫಿಟ್. ಗೋಲ್ಡ್ ಅಂಡ್ ಗೋಲ್ಡ್ ಆಗಿ ಕಾಣ್ತಿದ್ದೀರಾ ಚಿಕ್ಕಪ್ಪ. ಇದು ನನ್ನ ಔಟ್ಫಿಟ್. ಅವ ಉಷಾಂಟಿ ಮನೇಲಿ ಹೆಂಗ್ ಕೂರಿಸಿದ್ದಾರೆ ಅಂತ ನೋಡ್ತಾರೆ. ಮೇಲ್ಗಡೆ ಉಷಾಂಟಿ ಮನೆ ಇದೆ, ಅಲ್ಲಿ ಹೋಗೋಣ ಬನ್ನಿ. ಬಸ್ಕೊಂಡು ಹೋಗ್ಬೇಕು. ಆಂಟಿ ಹಾಯ್. ಇದು ಉಷಾಂಟಿ ಅವ್ರ ಮನೆ, ವರಮಹಾಲಕ್ಷ್ಮಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆಂಟಿ ಬನ್ನಿ. ಎಷ್ಟು ಟೈಮ್ ತಗೊಂಡ್ರಿ ಆಂಟಿ? ಒಂದು 3 hours ಮೇಲೆ ಆಗುತ್ತಪ್ಪ ಸ್ಯಾರಿ ಡ್ರಾಪ್ ಮಾಡೋಕ್ಕೆ. ಮತ್ತೆ ಫುಲ್ಲು ಮಾಡಿ ಡೆಕೋರೇಷನ್ ಮಾಡೋಕ್ಕೆ ಆಗುತ್ತೆ ಟೈಮ್ ಹೆಚ್ಚಿಗೆ. ಸ್ಯಾರಿ ಡ್ರಾಪ್ ಮಾಡಿದ್ರೆ ಒಂದು 1 hour 2 hour ಆಗುತ್ತೆ. ಎಲ್ಲ ಫುಲ್ ಅದು ಅಷ್ಟಕ್ಕೆ ಆಗುತ್ತೆ. ಅದೇ ಸ್ಯಾರಿ ಡ್ರೆಪ್ ತುಂಬಾ ಚೆನ್ನಾಗಿ ಬಂದಿದೆ. ಸ್ಯಾಂಡಿ ತಗೊಂಡಿದ್ದೀನಿ. ಪ್ರತಿ ವರ್ಷ ಇದೇ ಪ್ಯಾಟರ್ನ್ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀವಿ. ಸ್ಯಾರಿ ಡ್ರೆಪಿಂಗ್. ಇವಾಗ ಒಂದು ಸತಿ ಪದ್ಮಾಸನ ಮಾಡಿದ್ದೀನಿ. ಈ ತರ ಅನ್ಕೊಂಡು ಯಾವಾಗ ಬಂದ್ರೆ ನಾರ್ಮಲ್ ಆಗಿ ಕಾಲ್ ಕೆಳಗಿಟ್ಟು ಒಂದ್ಸತಿ ಮಾಡ್ತೀವಿ, ಒಂದ್ಸತಿ ಒಂದೊಂದು ಡಿಫ್ರೆಂಟ್ ಆಗಿ ಮಾಡ್ತೀವಿ. ಈ ಸತಿ ಪದ್ಮಾಸನ ತರ. ಇದನ್ನ ನೀವು ಪ್ರತಿ ಸಲ ತಗೊಳ್ಳೋದಾ? ಇವಾಗ ಪದ್ಮಾಸನ ತರ ಕುತ್ಕೊಂಡು ಅದು ನಾವು ಉಡ್ಸೋದ್ರಲ್ಲಿ ಅಷ್ಟೇ ಚೇಂಜಸ್. ಓ, ಅದನ್ನ ಸ್ಟ್ರೆಚ್ ಮಾಡ್ಬೋದಾ? ಸ್ಟ್ಯಾಂಡ್ ಇರೋದೇ, ಅದು ನಾವು ಸ್ಯಾರಿ ಡ್ರೇಪ್ ಮಾಡ್ತೀವಲ್ವಾ, ಅದರಲ್ಲೇ ಮಾತ್ರ ಚೇಂಜಸ್ ಮಾಡೋದು. ಸ್ಟ್ಯಾಂಡ್ ಅದೇ ಇರುತ್ತೆ. ಈ ಸತಿ ಎಕ್ಸ್ಟ್ರಾ ಮಾಡಿದ್ವಿ. ಪದ್ಮಾಸನಕ್ಕೆ ಪಕ್ಕದಲ್ಲಿ ಕುರ್ತಿದ್ರ ತರ ಮಾಡಿದ್ವಿ. ಒಂದೊಂದು ಏನಾದ್ರು ಚೇಂಜಸ್, ಏನಾದ್ರು ಒಂದೊಂದೇ ರೆಗ್ಯುಲರ್ ಸ್ವಲ್ಪ ಏನಾದ್ರು ಒಂದೊಂದೊಂದೊಂದು ಚೇಂಜಸ್ ಅನ್ನೋದು ಬರುತ್ತೆ. ಒಂದೊಂದು ಚೇಂಜಸ್ ಮಾಡಿ ಅದೇ ಲಕ್ಷಣವಾಗಿದೆ ಅದೆಲ್ಲದ್ರಿಂದ. ತಿಂಡಿ ಎಲ್ಲ ಆಂಟಿ ಏನೇನು ಮಾಡಿದ್ದೀರಾ? ತಿಂಡಿ ಎಲ್ಲ ಮಾಡಿವೆ. ಮಾಮೂಲಿ ರವೆ ಉಂಡೆ, ಕರ್ಜಿಕಾಯಿ ಮಾಡಿದ್ವಿ. ಇವತ್ತು ನೈವೇದ್ಯಕ್ಕೆ ಈಗ ಸಂಜೆ ಪುಳಿಯೋಗರೆ ಮಾಡಿದ್ವಿ. ಮಾಮೂಲಿ ಶಾವಿಗೆ ಪಾಯಸ ಮಾಡಿದ್ವಿ. ದೇವ್ರಿಗೆ ಪುಳಿಯೋಗರೆನೇ ಇಷ್ಟ ಅಲ್ಲ? ಲಕ್ಷ್ಮಿಗೆ ಪುಳಿಯೋಗರೆ ಇಷ್ಟ. ಅಂದರೆ ತುಂಬಕ್ಕೆ ಬರೋರಿಗೆ ಏನಾದರೂ ಕೊಡೋದು ಒಳ್ಳೇದು ಅಂತ ಹೇಳ್ತಾರೆ. ಅದರಿಂದ ಪುಳಿಯೋಗರೆ ಮಾಡಿದ್ವಿ ಇವತ್ತು. ಥ್ಯಾಂಕ್ಸ್ ಆಂಟಿ. ನಿಮಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯ. ಎಲ್ಲರೂ ಅರ್ಶಿನ ಕುಂಕುಮ ತಗೊಳಕ್ಕೆ ಮನೆಗೆ ಬರ್ತಾ ಇದ್ದಾರೆ. ಚಿಟ್ಟೆ ಬ್ಯೂಟಿಫುಲ್ ಹಿಂಗ್ ಕಾಣಿಸ್ತಾ ಇದ್ದಾಳೆ. ಸುಸ್ತಾಯ್ತಾ ಅರ್ಶಿನ ಕುಂಕುಮ ಕೊಟ್ಟು? ನಾವು ರಿಟರ್ನ್ ಗಿಫ್ಟ್ಸ್ ಆಗಿ ಬಂದಿರೋರಿಗೆ ಕೊಡ್ತಾ ಇರೋದು ಬೌಲ್ಸ್. ಮತ್ತೆ ಇದು ಬರೀ ಮದುವೆ ಆಗಿರೋರಿಗೆ ಬ್ಲೌಸ್ ಪೀಸಸ್. ಬರೀ ಮದುವೆ ಆಗಿರೋರಿಗೆ ಬ್ಲೌಸ್ ಪೀಸ್. ಆಂಟಿ ತಂದಿರೋ ಕಲರ್ಸ್ ಬಂದು ರೆಡ್ ಕಲರ್ ಬ್ಲೌಸ್ ಪೀಸ್ ಮತ್ತೆ ಗ್ರೀನ್ ಕಲರ್, ಜೊತೆಗೆ ಈ ಬೌಲ್. ಇದೆಲ್ಲ ಅರ್ಶಿನ ಕುಂಕುಮಕ್ಕೆ ಬರೋರಿಗೆ ಕೊಡ್ತಾರೆ. ಮೂರು ಡಜನ್ಸ್ ಕಡೆ ಹ್ಯಾಪಿ ವರಮಹಾಲಕ್ಷ್ಮಿ. ಏನ್ ಲಿಕ್ಕೆ ಇದೆ ಅಕ್ಕಂಗೆ. ಇವನಿಗೆ ಕೊಡ್ತಾವನಲ್ಲಪ್ಪ.
ಗುಡ್ ಬಾಯ್. ಇದು ಆಂಟಿ ಕೊಡು. ಏನಂತ ಹೇಳ್ಬಿಟ್ಟು ಕೊಡ್ಬೇಕು? ಶುಭಾಶಯಗಳು. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಅವನೇ ಹಚ್ತಾ ಇದ್ದೀನಿ. ಲಿಖಿತ್ ತಗೋ ಕೊಡು. ಏನಂತ ಹೇಳ್ಬಿಟ್ಟು ಕೊಡ್ತೀಯಾ? ಅಕ್ಕಂಗ್ ಕೊಡು ಕೊಡು, ಅಲ್ಲೇ ಅಕ್ಕಂಗೆ. ವರಮಹಾಲಕ್ಷ್ಮಿ ಇಲ್ಲಿದ್ದೀನಿ, ಕೈ ಎತ್ತಿದ್ದೀನಿ ನೋಡಿ ಅಂತ. ಏನ್ ಶುಭಾಶಯ? ಸೀರೆನೇ ಹಾಕಿದ್ಯಾ? ಕಣೋ ಹೇಳು ಆಂಟಿಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊಟ ಏನೇನಂತ ತೋರಿಸ್ತೀನಿ ಬನ್ನಿ. ಬಾತ್ ಮತ್ತೆ ಪಲ್ಯ, ರೈಸ್ ಇದೆ, ಪಾಯಸ 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 ಮತ್ತೆ ಅದು ತಿಂಡಿಗಳು. ಇಷ್ಟೇ ನಮ್ಮಲ್ಲಿ ಊಟ, ಹಬ್ಬದ ಊಟ. ಅದನ್ನ ಅಳ್ಳಾಸ್ತಿದೀವಿ. ಹಬ್ಬ ಎಲ್ಲ ಮುಗಿತು ಇವಾಗ. ನಾಳೆ ಬೆಳಿಗ್ಗೆ ಹೌದು, ಆದ್ರೂ ಲಕ್ಷ್ಮಣಿಗೆ ಇವತ್ತು ದೃಷ್ಟಿನೇ. ನೆಕ್ಸ್ಟ್ ವರ್ಷನೂ ಇದಕ್ಕಿಂತ ಜಾಸ್ತಿ ಬಾರಮ್ಮ. ಮಾಡೋಣ ಜೋರಾಗಿ. ಬಾಯ್ ಹೇಳು. Bye guys. Please give big thumbs up for everyone. ಜನ ಓತಾಕೆ ನನಗೆ ಫುಲ್ ಅಂತ ನಂಗೆ ಸುಸ್ತಾಯ್ತಾ? ವೆರಿ ಗುಡ್ ಲಿಖಿತ್. ಹಬ್ಬನ ನಮ್ ಲಿಖಿತ್ ತುಂಬಾ ಚೆನ್ನಾಗಿ ಮಾಡ್ದ. ಇದಾಗಿತ್ತು ನಮ್ಮ ವರಮಹಾಲಕ್ಷ್ಮಿ ಹಬ್ಬ. ಮತ್ತೆ ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಬಾಯ್ ಬಾಯ್ ಹೇಳು. ಬಾಯ್ ಗೈಸ್. ಅವ್ನು ರೆಸ್ಟ್ ತಗೋಬೇಕು ಇವಾಗ. ಬಾಯ್.